ಸೌಂದರ್ಯ ಸಾವಿನ ರಹಸ್ಯ ಬಟಬಯಲು. ಆ ನಟನಿಗೆ ಪಂಚವರ್ಷ ನಟಿ ಮೇಲಿದ್ದು ಕಿತ್ತು ತಿನ್ನೋ ಕೋಪ. ಪ್ರೀಪ್ಲಾನ್ ವಿಮಾನ ಅಪಘಾತದ ಹಿಂದೆಯ ಆತನ ಕೈವಾಡ. ತೆಲುಗು ನಟ ಮೋಹನ್ ಬಾಬು ವಿರುದ್ಧ ಗಂಭೀರ ಆರೋಪ. ಹೌದು, ಹೀಗೊಂದು ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇದೆ. ಈ ಹಿಂದೆ ತೆಲುಗು ನಟ ಮೋಹನ್ ಬಾಬು ತುಂಬಾ ಸುದ್ದಿಯಲ್ಲಿದ್ರು. ಅವರ ಮನೆಯ ಗಲಾಟೆ ಬೀದಿಗೆ ಬಂದಿತ್ತು. ಈಗ ಮತ್ತೆ ಮೋಹನ್ ಬಾಬು ವಿಚಾರ ಮುನ್ನೆಲೆಗೆ ಬಂದಿದೆ. ಅದು ಪಂಚಭಾಷ ನಟಿ ಸೌಂದರ್ಯ ಅಚಾನಕ್ ವಿಮಾನ ಅಪಘಾತದ ವಿಷಯದಲ್ಲಿ. ಕನ್ನಡತಿ ಸೌಂದರ್ಯ ಸಾವು ಆಕಸ್ಮಿಕ ಅಲ್ಲವೇ ಅಲ್ಲ ಎಂದು ವ್ಯಕ್ತಿಯೋರ್ವ ದೂರು ದಾಖಲು ಮಾಡಿದ್ದಾರೆ. ಅಲ್ಲದೆ ಈ ಸಾವಿಗೆ ತೆಲುಗು ನಟ ನಿರ್ಮಾಪಕ ಮೋಹನ್ ಬಾಬು ಕಾರಣ ಎಂದು ದೂರಿನಲ್ಲಿ ನೀಡಿದ್ದಾರೆ. ಅಷ್ಟಕ್ಕೂ ಸೌಂದರ್ಯ ಸಾಯುವ ದಿನ ಏನಾಗಿತ್ತು, ಅವರನ್ನ ಸಂಚು ರೂಪಿಸಿ ಕೊಲ್ಲಲು ಸಾಧ್ಯವೇ ಎನ್ನುವ ಪ್ರಶ್ನೆಗೆ ಉತ್ತರ ಮಾತ್ರ ಯಾರಿಗೂ ಇಷ್ಟು ದಿನ ತಿಳಿಯುತ್ತಿರಲಿಲ್ಲ. ಸೌಂದರ್ಯ ಅವರು ತೆಲುಗು, ತಮಿಳು, ಕನ್ನಡ, ಹಿಂದಿ ಭಾಷೆಗಳಲ್ಲಿ ಸಿನಿಮಾಗಳನ್ನ ಮಾಡಿ ಗಮನ ಸೆಳೆದಿದ್ರು. ಆಗಿನ ಕಾಲಕ್ಕೆ ಎಲ್ಲಾ ಭಾಷೆಗಳಲ್ಲಿಯೂ ಬೇಡಿಕೆಯ ನಟಿಯಾಗಿದ್ರು. నాకి షోకులు బికిలు ఎందుకమ్మా? ఇవాళ నీ శోభనం అమ్మా. శోభనం అంటే అదేంటి నా బుర్ర గీకుతా? నాకు బుర్ర లేదుగా అందుకని. మా అమ్మ చెప్పు మా అమ్మ, శోభనం అంటే ఏంటి? నారి వచ్చి లైట్లు ఆర్పి చెప్తాళ్లే. ಅಷ್ಟೇ ಅಲ್ಲದೆ ಸೌಂದರ್ಯಕ್ಕೆ ರಾಜಕೀಯದಲ್ಲೂ ಕೂಡ ಆಸಕ್ತಿ ಬೆಳೆಯಿತು. 2004ರಲ್ಲಿ ಬಿಜೆಪಿ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸಿದ್ರು. ಆಗಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ರು. ಅಂದ್ರೆ ಈಗಿನ ತೆಲಂಗಾಣದ ಕರೀಂನಗರದಲ್ಲಿ ಚುನಾವಣಾ ರ್ಯಾಲಿ ಆಯೋಜನೆಯಾಗಿತ್ತು. ಪ್ರಚಾರ ಸಭೆಯಲ್ಲಿ ಭಾಗವಹಿಸಲು 2004ರ ಜುಲೈ 7ರಂದು ಬೆಂಗಳೂರಿನಿಂದ ಲಘು ವಿಮಾನದಲ್ಲಿ ಪ್ರಯಾಣ ಆರಂಭಿಸಿದ್ರು. ಈ ವಿಮಾನ ಟೇಕ್ ಆಫ್ ಆಗುವ ಕೆಲವೇ ನಿಮಿಷಗಳಲ್ಲಿ ಹೊತ್ತಿ ಉರಿಯಿತು. ಈ ಘಟನೆಯಿಂದ ಸೌಂದರ್ಯ ಇಹಲೋಕ ತ್ಯಜಿಸಿದ್ರೆ ತಮ್ಮ ಅಮರನಾಥ್ ಕೂಡ ಭಾರತ ಲೋಕಕ್ಕೆ ಪಯಣಿಸಿದರು. ಇತ್ತ ದೂರು ನೀಡಿದ ವ್ಯಕ್ತಿ ಹೇಳುವ ಪ್ರಕಾರ ಮೋಹನ್ ಬಾಬು ಅವರು 6 ಎಕರೆ ಜಾಗದ ಕಾರಣಕ್ಕೆ ಸೌಂದರ್ಯ ಕತೆ ಮುಗಿಸಿದ್ರು ಎಂದಿದ್ದಾರೆ. ಹಾಗಾದಲ್ಲಿ ಮೋಹನ್ ಬಾಬು ಅವರು ವಿಮಾನದಲ್ಲಿ ತಾಂತ್ರಿಕ ದೋಷ ಬರುವಂತೆ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇದಕ್ಕೆ ಈಗ ಉತ್ತರ ಕಂಡುಹಿಡಿಯೋದು ಭಾರಿ ಕಷ್ಟವಾಗುತ್ತೆ. ಕನ್ನಡತಿ ಸೌಂದರ್ಯ 1992ರಲ್ಲಿ ಬಾನನ್ನ ಪ್ರೀತಿಸು ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ರು. ಸಿನಿಮಾಗಾಗಿ MBBS ಓದನ್ನು ಬಿಟ್ಟಿದ್ರು. ಸಿನಿಮಾಕ್ಕೆ ಕಾಲಿಟ್ಟ ಮೊದಲ ವರ್ಷವೇ ಸತತವಾಗಿ 4 ಸಿನಿಮಾಗಳನ್ನ ಮಾಡಿದ್ರು. ನಂತರ ಹಲವು ವರ್ಷ ಸಿನಿಮಾ ರಂಗದಲ್ಲಿ ಮಿಂಚಿದ್ರು. ಇನ್ನು ಸೌಂದರ್ಯ ನಟನೆಯ ಆಪ್ತಮಿತ್ರ ಸಿನಿಮಾದಲ್ಲಿ ನಾಗವಲ್ಲಿ ಪಾತ್ರ ಈಗಲೂ ಜನಮಾನಸದಲ್ಲಿ ಉಳಿದುಕೊಂಡಿದೆ. ಅವರು ಸಾಯುವಾಗ ಕೇವಲ 31 ವರ್ಷ ವಯಸ್ಸಾಗಿತ್ತು. ನಟಿ ಸೌಂದರ್ಯ 2004ರ ವಿಮಾನ ಅಪಘಾತದಲ್ಲಿ ಮೃತಪಟ್ಟರು. ಈ ಸಾವಿನಲ್ಲಿ 21 ವರ್ಷಗಳ ಬಳಿಕ ಮೋಹನ್ ಬಾಬು ಅವರ ಪಾತ್ರದ ಬಗ್ಗೆ ಆರೋಪಗಳು ಕೇಳಿ ಬಂದಿದೆ. ಚಿಟ್ಟಿ ಮಲ್ಲು ಎಂಬುವವರು ದೂರು ದಾಖಲಿಸಿದ್ದು, ಜಾಗದ ವಿವಾದದ ಕಾರಣ ಸೌಂದರ್ಯ ಮತ್ತು ಅವರ ಸಹೋದರ ಅಮರನಾಥ್ ಅವರನ್ನ ಕೊಲ್ಲಲಾಗಿದೆ ಎಂದು ಆರೋಪಿಸಿದ್ದಾರೆ. ಒಟ್ಟಲ್ಲಿ ಸೌಂದರ್ಯ ಸಾವಿನ ಗುಟ್ಟು 21 ವರ್ಷಗಳ ಬಳಿಕ ಬಯಲಾಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇದೆ. ಅಷ್ಟೇ ಅಲ್ಲದೆ ನಟಿ ಜೀವನ ಅಂತ್ಯ ಹೇಗಾಯಿತು ಅಂತ ಎಲ್ಲರಿಗೂ ಗೊತ್ತೇ ಇದೆ. ನಿಜಕ್ಕೂ ತಾಂತ್ರಿಕವಾಗಿ ದೋಷ ಬರುವಂತೆ ಮಾಡಲು ಸಾಧ್ಯನಾ ಅನ್ನೋ ಪ್ರಶ್ನೆ ಹಲವರದ್ದು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಚೆ ನ್ಯೂಸ್.